ವೈರಲ್ ಆಗ್ತಿದೆ ಬಾಲ್ಯದ ಗೆಳೆಯರ ಅಪರೂಪದ ವಿಡಿಯೋ. ವಿನೋದ್ ಕಾಂಬ್ಳಿ ಪರಿಸ್ಥಿತಿ ನೋಡಿ ಮರುಗಿದ ಕ್ರಿಕೆಟ್ ಫ್ಯಾನ್. ಕ್ರಿಕೆಟ್ ದೇವರು ಅಂತಲೇ ಕರೆಸಿಕೊಳ್ಳೋ ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಕಾಂಬ್ಳಿ ಗೆಳೆತನದ ಬಗ್ಗೆ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತೇ ಇರುತ್ತೆ. ಒಂದು ಕಾಲದಲ್ಲಿ ಸಚಿನ್ ಕಾಂಬ್ಳಿ ಜೋಡಿಯ ಹೆಸರು ಕೇಳಿದ್ರೆ ಎದುರಾಳಿ ಬೌಲರ್ಗಳ ಎದೆ ನಡುಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಈ ಕ್ರಿಕೆಟಿಗರು ಹೆಸರು ಮಾಡಿದ್ರು. ಶಾಲಾ ದಿನಗಳಿಂದಲೇ ಜೊತೆಯಾಗಿ ಆಡಲು ಆರಂಭಿಸಿದ್ದ ಈ ಪೋರರು ಟೀಂ ಇಂಡಿಯಾದಲ್ಲಿಯೂ ಜೊತೆಯಾಗಿಯೇ ಇನ್ನಿಂಗ್ಸ್ ಆರಂಭಿಸಿದ್ರು. ಇವರಿಬ್ರು ಒಂದೇ ಗುರುವಿನ ಶಿಷ್ಯರು. ಇಬ್ರು ಕೂಡ ಅಪಾರ ಪ್ರತಿಭಾನ್ವಿತರು. ಆದರೆ ಇವರಿಬ್ಬರಲ್ಲಿ ಒಬ್ಬ ವಿಶ್ವಶ್ರೇಷ್ಠ ಕ್ರಿಕೆಟಿಗನಾಗಿ ಬೆಳೆದು ನಿಂತ್ರೆ ಮತ್ತೊಬ್ಬ ಹೇಳ ಹೆಸರಲ್ಲದಂತೆ ಮೂಲೆ ಗುಂಪಾಗಿದ್ದಾರೆ. ಇವರಿಬ್ಬರ ಭೇಟಿಯ ವಿಡಿಯೋ ಸಖತ್ ವೈರಲ್ ಆಗ್ತಿದೆ. ಹೌದು, ಬಾಲ್ಯದ ಗೆಳೆಯರು ಬಹಳ ವರ್ಷಗಳ ಬಳಿಕ ಮತ್ತೆ ಸೇರಿದ್ರೆ ಆಗೋ ಆನಂದವೇ ಬೇರೆ. ಕ್ರಿಕೆಟ್ ಜಗತ್ತಿನ ದಿಗ್ಗಜರಾದ ಸಚಿನ್ ತೆಂಡೂಲ್ಕರ್ ಹಾಗೂ ವಿನೋದ್ ಕಾಂಬ್ಳಿ ಈ ಅಪರೂಪದ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದಾರೆ. ಕಾಂಬ್ಳಿ ಹಾಗೂ ಸಚಿನ್ ಭೇಟಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಬಹಳ ವರ್ಷಗಳ ಬಳಿಕ ವಿನೋದ್ ಕಾಂಬ್ಳಿ ಹಾಗೂ ಸಚಿನ್ ತೆಂಡೂಲ್ಕರ್ ಒಂದೇ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಸಾರ್ವಜನಿಕ ಸಮಾರಂಭದಲ್ಲಿ ಈ ಇಬ್ಬರ ಮರುಮಿಲನ ಕ್ರಿಕೆಟ್ ಅಭಿಮಾನಿಗಳ ಸಂತೋಷಕ್ಕೆ ಕಾರಣವಾಗಿದೆ. ಸಚಿನ್ ಹಾಗೂ ವಿನೋದ್ ಕಾಂಬ್ಳಿ ಅವರ ಬಾಲ್ಯದ ಕೋಚ್ ರಮಾಕಾಂತ್ ಅಚ್ರೇಕರ್ ಅವರ ಮೆಮೋರಿಯಲ್ ಕಾರ್ಯಕ್ರಮ ಮುಂಬೈನಲ್ಲಿ ನೆರವೇರಿತು. ಈ ವೇಳೆ ಬಾಲ್ಯದ ಕೋಚ್ಗೆ ಗೌರವ ಸಲ್ಲಿಸಲು ಇಬ್ಬರು ಲೆಜೆಂಡ್ ಕ್ರಿಕೆಟಿಗರು ಒಟ್ಟಿಗೆ ಸೇರಿ ವೇದಿಕೆಯನ್ನ ಹಂಚಿಕೊಂಡರು. ರಮಾಕಾಂತ್ ಅಚ್ರೇಕರ್ ಅವರು ಶಾಲೆಯಲ್ಲಿ ಸಚಿನ್ ಹಾಗೂ ಕಾಂಬ್ಳಿ ಅವರಿಗೆ ಕೋಚ್ ಆಗಿದ್ರು. ಒಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮೈಲಿಗಲ್ಲುಗಳನ್ನ ಸೃಷ್ಟಿಸಿದ್ದ ಸಚಿನ್ ಹಾಗೂ ವಿನೋದ್ ಕಾಂಬ್ಳಿ ಅವರ ಈ ಜೋಡಿ ಬಹಳ ವರ್ಷಗಳಿಂದ ಬೇರೆ ಬೇರೆಯಾಗಿದ್ರು. ಇವರಿಬ್ಬರ ಸ್ನೇಹದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕೂಡ ಕೇಳಿ ಬಂದಿತ್ತು. ವಿನೋದ್ ಕಾಂಬ್ಳಿ ಅವರು ಸಚಿನ್ ಮೇಲೆ ತಮ್ಮ ಬೇಸರವನ್ನ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ರು. ಜೊತೆಗೆ ಇತ್ತೀಚೆಗೆ ವಿನೋದ್ ಕಾಂಬ್ಳಿ ಅವರು ಅನಾರೋಗ್ಯಕ್ಕೆ ತುತ್ತಾಗಿದ್ದ ಸುದ್ದಿ ಕೂಡ ಸಾಕಷ್ಟು ಸದ್ದು ಮಾಡಿತ್ತು. ಇದಾದ ಬಳಿಕ ವಿನೋದ್ ಕಾಂಬ್ಳಿ ಅವರು ಸಾರ್ವಜನಿಕ ಸಮಾರಂಭದಲ್ಲಿ ಭಾಗಿಯಾಗಿದ್ದು ಸಚಿನ್ ತೆಂಡೂಲ್ಕರ್ ಅವರೇ ಕಾಂಬ್ಳಿ ಅವರ ಬಳಿ ಹೋಗಿ ಯೋಗಕ್ಷೇಮವನ್ನ ವಿಚಾರಿಸಿದ್ರು. ಸಚಿನ್ ಅವರನ್ನ ನೋಡಿದ ವಿನೋದ್ ಕಾಂಬ್ಳಿ ತುಂಬಾ ಸಂತೋಷದಲ್ಲಿ ಅವರ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ರು. ವಿನೋದ್ ಕಾಂಬ್ಳಿ ಅವರಿಂದ ಬಿಡಿಸಿಕೊಳ್ಳಲು ಸಚಿನ್ ಕಷ್ಟಪಟ್ಟು ನಂತರ ಅಲ್ಲಿಂದ ನಿರ್ಗಮಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.